ರಾಮಣ್ಣ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡಾಕ್ಟರ್ ಬೆಸಗಳಿ ರಾಮಣ್ಣ ಪ್ರತಿಷ್ಠಾನದಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ನಾನು ಪ್ರತಿಷ್ಠಾನದ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್, ಇವರು ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀಮತಿ ಎಚ್ ಆರ್ ಸುಜಾತ ಅವರು, ನಮ್ಮ ಪ್ರತಿಷ್ಠಾನದ ಸದಸ್ಯರು MP ಲೋಕಾನಂದ ಅವರು ನಮ್ಮ ಪ್ರಶಸ್ತಿಗಳಿಂದ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಡಾಕ್ಟರ್ ಬೆಸಗಳಿ ರಾಮಣ್ಣ ಅವರ ಹೆಸರಿನಲ್ಲಿ ಕೊಡ್ತಾ ಬಂದಿದ್ವಿ. ಈ ವರ್ಷ ಕೂಡ ಆ ಕಾರ್ಯಕ್ರಮವನ್ನು ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಾರ್ಯಕ್ರಮ ಸಂಗೀತ, ಉಪಹಾರ ಮತ್ತು ಭಾಷಣ ಇವುಗಳೆಲ್ಲ ಜೊತೆಗೆ ನಡೀತಾ ಇದೆ. ಅವತ್ತಿನ ಪ್ರಶಸ್ತಿಯನ್ನು, ಈ ವರ್ಷದ ಪ್ರಶಸ್ತಿ ರಘುನಾಥ್ ಚಹಾ ಅವರ ಕಥಾ ಸಂಕಲನಕ್ಕೆ ಬಂದಿದೆ. ರಘುನಾಥ್ ಚಹಾ ಅವರು ಬಹುಶಃ ಮಾಧ್ಯಮ ಮಿತ್ರರೆಲ್ಲರೂ ಒಡನಾಡಿ, ಅವರು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಸಲ ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ. ಇದುವರೆಗೂ ಕೂಡ ಪ್ರಶಸ್ತಿಯನ್ನು 25,000 ರೂಪಾಯಿಗಳ ಮೊತ್ತವನ್ನು ಇಟ್ಟಿದ್ವಿ. ಈ ವರ್ಷ ಆ ಮೊತ್ತವನ್ನು ನಾವು 2 ದುಪ್ಪಟ್ಟು ಮಾಡಿದ್ದೀವಿ. 50,000 ರೂಪಾಯಿ ಪ್ರಶಸ್ತಿಯನ್ನು ಮಾಡಿ ಪ್ರಶಸ್ತಿ ಮತ್ತು ಪ್ರಶಸ್ತಿ ಫಲಕವನ್ನು ಕೊಡ್ತಾಯಿದ್ದೀವಿ. ಆವತ್ತು ಬೆಳಗ್ಗೆ ಡಾಕ್ಟರ್ ಅನಿರುದ್ಧ್ ಐತಾಳ್ ಅವರು ಹಿಂದೂಸ್ತಾನಿ ಗಾಯನವನ್ನು ಮಾಡಲಿದ್ದಾರೆ 10 ಗಂಟೆ 11 ಗಂಟೆವರೆಗೆ. ತದನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಸಮಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಪ್ರತಿಷ್ಠಾನ ಮಾಡಿದೆ. ಪ್ರತಿಷ್ಠಾನ ಕಳೆದ 18 ವರ್ಷಗಳಿಂದ ಸತತವಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದೆ. ಮತ್ತು ಕಳೆದ ವರ್ಷ ಅಂತೂ ನಾವು ಕರ್ನಾಟಕದ ಎಲ್ಲೆಡೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಾಹಿತಿಗಳು, ಹಿರಿಯ ಸಾಹಿತಿಗಳ ನೆನಪಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಮಂಡ್ಯದಲ್ಲಿ ನರಸಿಂಹಸ್ವಾಮಿಯವರ ಹೆಸರು ಮಾಡಿದ್ವಿ. ದಾವಣಗೆರೆಯಲ್ಲಿ BV ವೀರಭದ್ರಪ್ಪನವರ ಸಾಹಿತ್ಯದ ಬಗ್ಗೆ, ಬಳ್ಳಾರಿಯಲ್ಲಿ ರಾಜಶೇಖರ್ ನಿರ್ಮಾಣಿಯವರ ಬಗ್ಗೆ, ಮತ್ತು ಕಲಬುರಗಿನಲ್ಲಿ ಶಾಂತರಸರ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ವರ್ಷವೂ ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಮಾಡುವ ಯೋಜನೆ ಇದೆ. ಸೊ ಹಾಗಾಗಿ ಈ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವೆಲ್ಲ ಬಂದು ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಿದ್ವಿ. ಕತೆಗಳ ಬಗ್ಗೆ ವಿಮರ್ಶೆ ಅಥವಾ ಅವರು ಬರೆದ ಹಳೆಯ ಸಂಕಲನ ಪ್ರಕಟಿಸ್ತಾ ಇದ್ವಿ. ಈ ವರ್ಷದಿಂದ ರಾಮಣ್ಣವರ ಕತೆಗಳನ್ನ ಬೇರೆ ಭಾಷೆಗೆ ಪರಿಚಯಿಸುವ ಕೆಲಸವನ್ನು ಮಾಡ್ತಿದ್ವಿ. ಆ ಸರಣಿಯಲ್ಲಿ ಮೊದಲ ಬಾರಿಗೆ ರಾಮಣ್ಣವರ ಆಯ್ದ ಕತೆಗಳ ತೆಲುಗು ಅನುವಾದದ ಕೃತಿ ಕೂಡ ಅವತ್ತು ಬಿಡುಗಡೆ ಆಗ್ತಾಯಿದೆ. ಕಕರುಡಿ ಉಗಾದಿ ಅಂತೇಳಿ ರಂಗನಾಥ ರಾಮಚಂದ್ರ ರಾವ್ ಅವರು ಅದನ್ನು ತೆಲುಗಿಗೆ ಅನುವಾದಿಸಿದ್ದಾರೆ. ಅದರ ಕೃತಿ ಕೂಡ ಅವತ್ತು ಬಿಡುಗಡೆ ಆಗ್ತಾಯಿದೆ. ತಾವೆಲ್ಲ ದಯವಿಟ್ಟು ಅವತ್ತು ಬರಬೇಕು ಮತ್ತು ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ಕೊತೀವಿ.